என்னுடையன ಬೇಡುವೆ. ವೀರಭದ್ರೇಶ್ವರ, ನಮ್ಮ ಬಾಳಿನಲ್ಲಿ ಅದೆಷ್ಟೇ ಅಡೆತಡೆಗಳು ಬಂದರೂ ಕೂಡ ನನ್ನ ಪತಿ ದೇವರು ಅದನ್ನು ಅಂಜದೆ ಅಳಕಾದೆ ಸಂಸಾರದ ಚುಕ್ಕಾಡಿಯನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ನನ್ನ ಬಾಳು ಕಮರಿ ಹೋಗುತ್ತೆ ಅಂತ ಸಂಕಟ ಪಡ್ತಿರ್ಬೇಕಾದ್ರೆ ಇಂದು ನಿನ್ನ ಆಶೀರ್ವಾದ ದಯದಿಂದ ಮತ್ತೆ ನನ್ನ ಸಂಸಾರ ಕುಲು ಕುಲು ಅಂತ ನಗುವಂತಾಗಿದೆ. ನನ್ನ ಸಂಸಾರ ಇನ್ನು ಮಗನಿಗಿಂತ ಹೆಚ್ಚಾಗಿರೋ ನನ್ನ ಮೈದಿನ ಸುದೀಪ ನೌಕರಿಗಾಗಿ ಅಲಿತಾ ಇದ್ದಾನೆ. ಆದಷ್ಟು ಬೇಗ ಅವನಿಗೆ ನೌಕರಿ ಕೊಟ್ಟು ದಯ ಪಾಲಿಸುತ್ತಂದೆ. ಇನ್ನು ಬಡತನದ ಬೇಗೆಯಲ್ಲಿ ಇನ್ನೊಂದು ಬೆಂದರೂ ಕೂಡ ಸಂಸಾರದಲ್ಲಿ ಅದೆಷ್ಟೇ ಅಡ್ಡ ಕಲ್ಲುಗಳು ಬಂದರೂ ಕೂಡ ಅಂಜದೆ ಅಳಕದೆ ಅಪ್ಪಳಿಸದೆ ಸಂಸಾರದ ಚುಕ್ಕಾಣಿನ ಹಿಡಿದು ನಡೆದಿದ್ದಾರೆ ನನ್ನ ಪತಿ. ಅವರಿಗೆ ಯಾವ ತೊಂದರೆ ತಾಪತ್ರೆ ಆಗದಂತೆ ಕೈ ಹಿಡಿದು ಕಾಪಾಡುವ ಭಾರ ನಿನ್ನಲ್ಲೇ ಕೂಡಿದೆ ತಂದೆ. ಇನ್ನು ನಂದನ ಒಂದಂತಿರುವ ಈ ಮನೆಯಲ್ಲಿ ಇನ್ನು ಈ ನವದೇಶದ ಹಂದರದಲ್ಲಿ ಅರಳಿ ನಿಂತಿದ್ದಾನೆ ನನ್ನ ಮಗನೆಂಬ ಸುಂದರವಾದ ಸಂತೋಷ ಎಂಬ ಹುಡುಗ. ನಿಜವಾಗ್ಲು ಈ ನನ್ನ ಸಂಸಾರದಲ್ಲಿ ಯಾವ ತೊಂದರೆ ತಾಪತ್ರೆ ಬರದಂತೆ 106 ಕಾಲ ನಗುವಂತೆ ಆಶೀರ್ವಾದ ಮಾಡು ತಂದೆ. ಇನ್ನು ರಾಮ ಲಕ್ಷ್ಮಣರಿಗಿಂತ ಹೆಚ್ಚಾಗಿರುವ ನನ್ನ ಪತಿ ಹಾಗೂ ನನ್ನ ಮೈದುನರ ಬಾಳಲ್ಲಿ ಯಾವ ತೊಂದರೆ ತಾಪತ್ರೆ ಬರದಾಗೆ ಕೈ ಹಿಡಿದು ಕಾಪಾಡು ತಂದೆ, ಕಾಪಾಡು. ನಿನಗೆ ಸೆರಗೊಡ್ಡಿ ಬೇಡ್ಕೋತಾ ಇದ್ದೀನಿ. ಈ ನನ್ನ ಮನೆಯಲ್ಲಿ 106 ಕಾಲ ನಗುತ್ತಾ ಬಾಳುವಂತೆ ಆಶೀರ್ವದಿಸು. ಬರ್ರಿ, ಈಗ ಬಂದ್ರ? ಏನು ತಂದೆ ಮಗ ಇಷ್ಟೊಂದು ಸಂತೋಷವಾಗಿ ಬಿಟ್ಟಿದ್ದೀರಾ? ಏನಂತ ಸಂತೋಷದ ವಿಷಯ? ಸುನೀತಾ, ನನ್ನ ಮಗ ಸಂತೋಷ್ 7ನೇ ಇಯತ್ತೆಯಲ್ಲಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿದ್ದಾನೆ. ಅದಕ್ಕೆ ಈ ಸಂತೋಷ ಸುನೀತಾ. ಹೌದೇನ್ರಿ? ಹೌದಮ್ಮ, ನಿನ್ನ ಆಶೀರ್ವಾದದಿಂದ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿದ್ದೀನಿ. ಆಶೀರ್ವಾದ ಮಾಡಮ್ಮ. ಎದ್ದೇಳಕಂದ, ನಿನ್ಗೆ ಯಾರ ದೃಷ್ಟಿನೂ ಆಗ್ಬಾರ್ದಲ್ಲ, ಅದಕ್ಕೆ ದೃಷ್ಟಿ ತೆಗಿತೀನಿ. ಸ್ವೀಟ್ ತಗೋಮ್ಮ.
ನಿನಗೆ ದೃಷ್ಟಿ ಆಗ್ಬಾರ್ದು, ದೃಷ್ಟಿ ತೆಗಿತೀನಿ ಬಾ. ಯಾರ್ ಕಣ್ಣಿಗೆ ನೋಡು, ನೀನ್ ಪಾಸ್ ಆಗಿದ್ಯಾ ಅಂದ್ಮೇಲೆ ನೀನ್ ಎಷ್ಟಾಗ್ಲಿ ನನ್ನ ಮಗನೇ ಅಲ್ವೇ, ಅದಕ್ಕೆ ಪಾಸ್ ಆಗಿದ್ಯಾ, ಹೌದಿಲ್ಲ? ಅದು ಹೇಗೆ ಸಾಧ್ಯ? ನನ್ನ ಮಗ ನನ್ನ ಪ್ರೀತಿಯಲ್ಲಿ ಬೆಳೆದದ್ದರಿಂದಲೇ ಜಾಣನಾಗಿರುವುದು ಗೊತ್ತಾ? ಇಲ್ಲ ರೀ, ಅವನನ್ನು 9 ತಿಂಗಳು ಹೆತ್ತು ಹೊತ್ತು ತುತ್ತು ಮಾಡಿ ಉಣಿಸಿ ಪ್ರೀತಿಯಿಂದ ಬೆಳೆಸ್ತಳು ನಾನು. ಅದಕ್ಕಾಗಿ ಈ ತಾಯಿಯ ಪ್ರೀತಿಯಿಂದಲೇ ನನ್ನ ಮಗ ಹೀಗಾಗಿರೋದು, ಹೌದಲ್ಲ ಕಾಕ? ಆಯ್ತು ಆಯ್ತು, ತಂದೆ ಪ್ರೀತಿ, ತಾಯಿ ಅಂತಃಕರಣ ನಿಮ್ಮಿಬ್ಬರ ಉದರದಲ್ಲಿ ಉದಯಿಸಿದ ಈ ಕುವರ ಕೋಟಿ ಪುಣ್ಯ ಮಾಡಬೇಕು. ನಿಮ್ಮಂತ ಮಾತಾಪಿತರನ್ನು ಪಡೆಯಲು ಅಪ್ಪ ಅಮ್ಮ ಅಂದು ನೀವು ಕೊಟ್ಟ ಸ್ಫೂರ್ತಿಯಿಂದ ಇಂದು ಇಂತಹ ಕೀರ್ತಿಯನ್ನು ಸಾಧಿಸುತ್ತಾ ಈ ಸಮಾಜದಲ್ಲಿ ಶಾಶ್ವತವಾಗಿ ನಿಮ್ಮ ಹೆಸರು ಉಳಿಯುವಂತೆ ಮಾಡುವೆನು. ಈ ಕುವರ ನಿಮ್ಮ ಹೆಸರು ಎಂದೆಂದಿಗೂ ಅಮರ. ನಿನ್ನ ಮಾತು ನಿಜ. ನಿನ್ನ ತಾಯಿಯ ಋಣ ದೊಡ್ಡದು. ಸುಮ್ಮನೆ ನಿಮ್ಮ ತಾಯಿಯನ್ನು ಜೋಕ್ ಮಾಡಿ ರೇಗಿಸಿದೆ. ಹಿರಿಯರು ಹೇಳಿದ ಹಾಗೆ ಈ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಪ್ರತಿಯೊಬ್ಬ ತಂದೆ ತಾಯಿಗೂ ಈ ಸಮಾಜದಲ್ಲಿ ನಿನ್ನಂತಹ ಸತ್ಪುತ್ರರಿದ್ದರೆ ಸಿಗುವ ಸುಖ ಅನಂತ ಅನನ್ಯ. ಕಂದ ನೋಡಪ್ಪ, ನಿಮ್ಮ ತಂದೆಯವರು ಬಡತನದ ಬೇಗೆಯಲ್ಲಿ ಬೆಳೆದರೂ ಕೂಡ ಸಂಸಾರದ ಚುಕ್ಕಾಡಿ ಏನು, ಯಾವ ದಡಕ್ಕೆ ಅಂಜದೆ, ಯಾವ ಕಲ್ಲಿಗೂ ಅಂಜದೆ, ಅಪ್ಪಳಿಸದೆ ಸಂಸಾರವನ್ನು ಚೆನ್ನಾಗಿ ನೋಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ತಮ್ಮನಾದರೂ ಕೂಡ ಮಗನಂತೆ ಪ್ರೀತಿಯಿಂದ ನೋಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅವ್ರ ತಮ್ಮನನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ನಿಮ್ಮ ತಂದೆ ನಿಜವಾಗ್ಲೂ ಮಹಾನ್ ವ್ಯಕ್ತಿನೇ. ಸುನಿತಾ, ಈ ಸಂತೋಷದ ಸಂಭ್ರಮದಲ್ಲಿ ಸಿಹಿ ಊಟ ಏನಾದರೂ ಮಾಡ್ತೀವೋ ಇಲ್ಲ ಮಾತಾಡ್ತಾ ಇಲ್ಲೇ ನಿಲ್ತೀವಿ? ಅಯ್ಯೋ, ಮರ್ತೇ ಬಿಟ್ಟಿದ್ದೀರಿ. ಇವತ್ತು ನನ್ನ ಮೈದ್ನ ಬರ್ತದಂತ ಹೇಳಿದ್ನಲ್ಲ, ಅದಕ್ಕೆ ಸಿಹಿ ಅಡಿಗೆನ ಆಗ್ಲೇನೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೇನೆ. ಹೌದು ನೋಡಪ್ಪ, ಇಷ್ಟೊತ್ತಾದರೂ ಚಿಕ್ಕಪ್ಪ ಬರ್ಲಿಲ್ಲ. ಇವತ್ತಾದರೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಚಿಕ್ಕಪ್ಪನನ್ನು ಯಾವಾಗ ನೋಡ್ತೀನ ಅಂತ ನನ್ನ ಮನಸ್ಸು ಚಡ್ಪಡಿಸುತ್ತಾ ಇದೆ. ಹೌದ್ರಿ, ಮಾತಿನ ಬರದಲ್ಲಿ ನನ್ನ ಮೈದ್ನ ಯಾವಾಗ ಬರ್ತಾರ ಅನ್ನೋದೇ ಮರ್ತು ಬಿಟ್ಟಿದ್ದೀನಿ. ನೋಡಿ, ಅವನ ಮುಖ ನೋಡಿದೆ 6 ತಿಂಗಳಾಯ್ತು. ಅವನ ಮುಖ ಯಾವಾಗ ನೋಡ್ತೀನೋ ಏನೋ ಅಂತ ಈ ನನ್ನ ಮನಸ್ಸು ಹಾತುರಿತಾ ಇದೆ. ಸುನೀತಾ, ಅದಕ್ಕೆ ಅಲ್ಲವೇ ನಾನು ಇವತ್ತು ಫ್ಯಾಕ್ಟರಿಗೆ ರಜಾ ಹಾಕಿ ಬಂದದ್ದು. ನನ್ನ ತಮ್ಮನಿಗೆ ಪತ್ರ ಬರೆದಾಗಲೆಲ್ಲ ಅವನದು ಒಂದೇ ಉತ್ತರ, ನೌಕರಿ ತೆಗೆದುಕೊಂಡೇ ಬರುತ್ತೇನೆ ಅಂತ. ಅದಾವ ನೌಕರಿ ತೆಗೆದುಕೊಂಡು ಬರುತ್ತಾನೋ ಏನೋ. ಒಟ್ಟಿನಲ್ಲಿ ನನ್ನ ತಮ್ಮನನ್ನು ನೋಡಬೇಕೆನ್ನುವ ಆಸೆ ಬಲವಾಗಿ ಬಿಟ್ಟಿದೆ ಸುನೀತಾ. ಹೌದ್ರಿ, ನನಗೂ ಅವನ ಮುಖ ಯಾವಾಗ ನೋಡ್ತೀನಿ ಅಂತ ತುಂಬಾ ಆಸೆ ಆಗ್ತಾ ಇದೆ ರೀ. ಇವತ್ತು ಅವ್ನು ಬಂದ್ರೆ ಸರಿ, ಇಲ್ದಿದ್ರೆ ನಾಳೆ ನಾವಿಬ್ರೆ ಹೋಗಿ ಅವನನ್ನ ನೋಡ್ಕೊಂಡು ಬರೋಣ, ಏನಂತೀರಾ? ನಿನ್ನ ಇಷ್ಟದಂತೆ ಆಗಲಿ ಸುನೀತಾ, ಹಾಗೆ ಮಾಡೋಣ. ಅಪ್ಪ, ಚಿಕ್ಕಪ್ಪನನ್ನು ನೋಡ್ಬೇಕನ್ನೋ ಆಸೆ ಬಹಳ ಇದೆ. ನಿಮ್ಮ ಜೊತೆ ನಾನು ಬರ್ತೀನಪ್ಪ. ಆಯ್ತು ಮಗು, ನೀನು ಬರುವಿಯಂತೆ. ಸಂತೋಷ. ನೋಡಪ್ಪ, ಹೊರಗಡೆ ಜೀಪಿನ ಸಪ್ಪಳ ಆಗ್ತಾ ಇದೆ. ಯಾರು ಬಂದ್ರು ಅಂತ, ಯಾರ್ ಜೀಪ್ ಅಂತ ನೋಡ್ಬಾ. ಯಾರೋ ಬಂದಿರಬೇಕು ಬಿಡು ಸುನೀತಾ, ಅವರ ವಿಚಾರ ನಮಗೇಕೆ. ಮೊದಲು ನನ್ನ ಹೊಟ್ಟೆ ಹಸಿತಾ ಇದೆ, ಊಟದ ವ್ಯವಸ್ಥೆ ಮಾಡು ನಡೆ. ಅಪ್ಪ ಅಪ್ಪ, ಪೊಲೀಸ್ ಜೀಪ್ ಬಂದಿದೆ. ಇನ್ಸ್ಪೆಕ್ಟರ್ ಮನೆಗೆ ಬರ್ತಾ ಇದ್ದಾರೆ. ಏನಪ್ಪ, ಪೊಲೀಸ್ ಜೀಪಾ? ಸಂತೋಷ್, ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರಾ? ಹೌದಪ್ಪ, ನನಗೇಕೋ ಭಯವಾಗುತ್ತಿದೆಪ್ಪ. ನೀವೇ ಹೋಗಿ ನೋಡು. ಇದು ಮಿಸ್ಟರ್ ಸಂಪನ್ ಸದಾನಂದನ ಮನೆ ಅಂದ್ರೆ ಇದೇನು? ಹೌದ್ರಿ ಸಾಹೇಬ್ರೆ, ಸದಾನಂದ ಅಂದರೆ ನಾನೇ. ಸಾಹೇಬ್ರ, ನೀವು ನಮ್ಮ ಮನೆಯವರೆಗೂ? ಪೊಲೀಸ್ನವರು ಮನೆಯವರೆಗೂ ಯಾತಕ್ಕಾಗಿ ಹುಡ್ಕೊಂಡ್ ಬರ್ತಾರಂತ ನಿಮಗೆ ಗೊತ್ತಿಲ್ವಾ ಮಿಸ್ಟರ್? ಅಂದರೆ ಈ ಮನೆಯಲ್ಲಿ ಒಂದು ದೊಡ್ಡ ತಪ್ಪು ನಡೆದಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೋಸ್ಕರ ಬರಬೇಕಾಯ್ತು. ಸಾಹೇಬ್ರೆ, ಈ ಮನೆಯಲ್ಲಿ ದೊಡ್ಡ ತಪ್ಪು ನಡೆದಿದೆ ಅಂತ ನಿಮ್ಗೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು? ಅಂದಹಾಗೆ ಇವರ್ಯಾರು? ಇವಳು ನನ್ನ ಧರ್ಮ ಪತ್ನಿ ಸುನೀತಾ ಅಂತ. ಇವನು ನನ್ನ ಮಗ ಸಂತೋಷ್ ಅಂತ. ನನ್ನ ತಮ್ಮ ಸುದೀಪ್ ಬೆಂಗಳೂರಿನಲ್ಲಿ
ಕಲಿಯುತ್ತಿದ್ದಾನೆ. ಆಹಾ, ಆ ನಿಮ್ಮ ತಮ್ಮನೇ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಏನು, ನನ್ನ ತಮ್ಮ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನ? ಸಾಹೇಬ್ರೆ, ಏನ್ ಹೇಳ್ತಾ ಇದ್ದೀರ ನೀವು? ಮಗನಂತಿರುವ ನನ್ನ ಮೈದನ ಕಂಪ್ಲೇಂಟ್ ಕೊಟ್ಟ? ಸಾಹೇಬ್ರ, ನಮ್ಮ ಚಿಕ್ಕಪ್ಪ ಯಾವತ್ತೂ ಇಂಥ ಕೆಲಸ ಮಾಡೋದಿಲ್ಲ ಸಾಹೇಬ್ರ. ಓಹೋ, ಅಷ್ಟೊಂದು ಒಳ್ಳೆಯವನೇನೋ ನಿನ್ನ ಚಿಕ್ಕಪ್ಪ? ಒಳ್ಳೆಯವನು ಅಂತ ಕೇಳ್ತಾ ಇದ್ದೀರಲ್ಲ, ನನ್ನ ತಮ್ಮ ಅಪ್ಪಟ ಅಪರಂಜಿ. ಹೌದು ಸಾಹೇಬ್ರೆ, ನನ್ನ ಮೈದನ ಬಂಗಾರವಿದ್ದಂಗೆ. ಬಂಗಾರದಲ್ಲಿ ಏನಾದ್ರೂ ಕಸ ಇರ್ಬೋದು, ಆದ್ರೆ ನನ್ನ ಮೈದನ ಮನಸ್ಸಿನಲ್ಲಿ ಅಂತ ಕಸರು ಎಂದೂ ಇರೋದಿಲ್ಲ. ಅವನು ಈ ರೀತಿ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏ ಸಂತೋಷ್, ಬಾರೋ ಈ ಕಡೆ. ಸಾಹೇಬ್ರ, ನನ್ನ ಹೆಸರು ನಿಮಗೆ ಹೆಂಗ್ ಗೊತ್ತೈತ್ರಿ? ನಾವು ಪೊಲೀಸ್ನವರು ಮರಿ. ಒಂದು ಚಿಕ್ಕ ಸುಳಿವು ಸಿಕ್ಕರು ಸಹಿತ ಶಿಕ್ಷೆ ಕೊಡದೆ ಬಿಡೋದಿಲ್ಲ ಈ ಇನ್ಸ್ಪೆಕ್ಟರ್. ಓಹೋ, ನನಗೆ ಈಗ ತಿಳಿಯುತ್ತೀವ್ರಿ ಯಾರಂತ. ಏ ಮಿಸ್ಟರ್, ವಾಟ್ ಆರ್ ಯು ಟಾಕಿಂಗ್? ಒಬ್ಬರ ಮನೆ ಸರ್ಚ್ ಮಾಡಬೇಕಾದ್ರೆ ವಾರಂಟ್ ತರಬೇಕನ್ನೋ ಪರಿಜ್ಞಾನ ಇಲ್ಲವಾ ನಿಮಗೆ? ಗೆಟ್ ಔಟ್! ಮಗು ಸಂತೋಷ್, ದೊಡ್ಡವರಿಗೆ ಹಾಗೆಲ್ಲ ಮಾತನಾಡಬಾರದಪ್ಪ. ಅಪ್ಪ, ನಿಮಗೆ ವಯಸ್ಸಾಯ್ತೆ ಹೊರತು ಬುದ್ಧಿ ಬೆಳೆಯಲಿಲ್ಲ. ಇವ್ರು ಯಾರಂತ ತಿಳಿದುಕೊಂಡಿದ್ದೀರಿ? ಯಾರು? ಇವ್ರು ನಮ್ ಚಿಕ್ಕಪ್ಪ. ಸಂತೋಷ, ಮಗು ಸಂತೋಷ, ಛೀಕಳ, ಎಷ್ಟು ಬೇಗ ಕಂಡು ಹಿಡಿದು ಬಿಟ್ಟಿಯೋ. ಆದ್ರೆ ಅಣ್ಣ ಅತ್ತಿಗೆ ಮಾತ್ರ ನನ್ನನ್ನು ಗುರುತಿಡಿಯಕ್ಕೆ ಆಗ್ಲಿಲ್ವಲ್ಲ. ನಾನು ನಿನ್ನ ಮಗ ಚಿಕ್ಕಪ್ಪ. ಹಾ ಅಣ್ಣ, ಅತ್ತಿಗೆ, ನಿಮಗೆಲ್ಲ ತಮಾಷೆ ಮಾಡ್ಬೇಕು ಅಂತ ಈ ರೀತಿ ಚಿಕ್ಕ ನಾಟಕ ಮಾಡಿದೆ. ದಯವಿಟ್ಟು ಕ್ಷಮಿಸು ಅತ್ತಿಗೆಮ್ಮ. ಹಾಗಾದರೆ ನಾನು ನೋಡುವ ಈ ದೃಶ್ಯ ಸತ್ಯ ಅಣ್ಣ, ನಾನೀಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಏನಪ್ಪ ನೀನ್ ಹೇಳ್ತಾ ಇರೋದು? ನೀನು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಾ? ಇದು ಕನಸಲ್ಲ ತಾನೆ? ಅತ್ತಿಗೆ, ಹೆತ್ತ ತಾಯಿ ಅಂತಿರುವ ಈ ನಿನ್ನ ಕೈ ತುತ್ತು ತಿಂದು ಬೆಳೆದ ಕಂದ ಎಷ್ಟು ಸತ್ಯವೋ, ಇಂದು ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದು ಅಷ್ಟೇ ಸತ್ಯವಮ್ಮ. ಸುದೀಪ್, ಎಷ್ಟು ದಿನ ಈ ವಿಷಯ ನಮಗೆ ಹೇಳಲೇ ಇಲ್ಲ. ಟ್ರೈನಿಂಗ್ ಆದರೂ ಹೇಗೆ ಮುಗಿಸಿದಿ? ಇದು ಎಲ್ಲ ಏನು ವಿಚಿತ್ರ? ಇದೆಲ್ಲ ಸಚಿತ್ರ ಅಣ್ಣ. ಅದಕ್ಕಲ್ಲದೆ 6 ತಿಂಗಳು ಅಗಲಿ ನಿಮ್ಮಿಂದ ದೂರವಿದ್ದಿದ್ದು. ಹಾ ಅಣ್ಣ, ಅತ್ತಿಗೆ, ನಿಮಗೆಲ್ಲ ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ರೀತಿ ಚಿಕ್ಕ ನಾಟಕ ಮಾಡಿದೆ. ಅಣ್ಣ ಅತ್ತಿಗೆ, ನನಗಿಬ್ಬರು ಆಶೀರ್ವಾದ ಮಾಡಿ. ಮೈದ್ನ, ನಿನಗೆ ನೌಕರಿ ಸಿಕ್ಕಿದ್ದು ನನಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ರೀ? ನನ್ನ ಮೈದನಿಗೆ ನೌಕರಿ ಸಿಕ್ಬಿಡ್ತು. ನನ್ನ ಮೈದ್ನ ಪೊಲೀಸ್ ಇನ್ಸ್ಪೆಕ್ಟ್ರು ರೀ. ಇನ್ಮೇಲೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಅತ್ತಿಗೆ ರೀ, ಅತ್ತಿಗೆ. ಮಗು ಸಂತೋಷ್, ನನ್ನ ತಮ್ಮನಿಗೆ ನೌಕರಿ ಸಿಕ್ಕ ಸಂಭ್ರಮದಲ್ಲಿ ನಿನ್ನ ತಾಯಿಗೆ ಎಲ್ಲಿ ಹುಚ್ಚು ಹಿಡಿಯುತ್ತೋ ಏನೋ. ಹೌದ್ರಿ, ನನ್ನ ಮೈದನಿಗೆ ನೌಕರಿ ಸಿಕ್ತಲ್ಲ, ಹೀಗಾಗಿ ಎಲ್ಲಿ ಹುಚ್ಚು ಹಿಡಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ನಾನು ಏನು ಮಾತಾಡ್ತೀನೋ ಏನು ಬಿಡ್ತೀನೋ ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ನೀವು ಇಷ್ಟು ದಿನ ಎಷ್ಟೊಂದು ಶ್ರಮ ಪಟ್ರಿ. ನೀವು ಶ್ರಮ ಪಟ್ಟಿದ್ದಕ್ಕೂ ನಿಮ್ಮ ಜೀವನ ಸಾರ್ಥಕವಾಯ್ತು ರೀ, ಸಾರ್ಥಕವಾಯಿತು. ಆ ವೀರಭದ್ರೇಶ್ವರ ನಂಬಿದವರು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋ ಮಾತು ಸತ್ಯವಾಯಿತು. ಆದರೆ ಈ ಸಂತೋಷ ಸಮಯದಲ್ಲಿ ಸುಂದರ್ ಒಬ್ಬ ಇದ್ರೆ ಎಷ್ಟೊಂದು ಸಂತೋಷ ಆಗ್ತಾಯಿತ್ತು ಗೊತ್ತ್ರಿ, ಎಷ್ಟೊಂದು ಸಂತೋಷ ಆಗ್ತಾಯಿತ್ತು. ಅವನು ನಮಗೆ ಹೇಳದೆ ಮನೆ ಬಿಟ್ಟು ಹೋದದ್ದರಿಂದ ನನಗೆ ತುಂಬಾ ಬೇಜಾರವಾಗಿದೆ. ಅನಾಥನೆಂದು ಅವನನ್ನು ಕರೆ ತಂದು ಜೋಪಾನ ಮಾಡಿದ್ದಕ್ಕೆ ಸಾರ್ಥಕವಾಗಲಿಲ್ಲ. ಅಣ್ಣ, ಆ ಸುಂದರ್ ಮನೆ ಬಿಟ್ಟು ಹೋಗಲು ನಾನೇ ಕಾರಣನಾಗಿ ಬಿಟ್ಟೆ. ಅನಾಥನೆಂದು ಅವನನ್ನು ಹೀಯಾಳಿಸಿ ಮಾತನಾಡಿದೆ. ಆದ್ರೆ ಅವನ ಇಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾನಂತ ನಾನ್ ತಿಳಿದಿರಲಿಲ್ಲ ಅಣ್ಣ. ಹೌದ್ರಿ, ಅವನು ಎಲ್ಲಿದ್ದಾನೋ ಏನೋ ಇಂಥಲ್ಲಿದ್ದೀನಿ ಅಂತ ಸ್ವಲ್ಪನೂ ವಿಷಯ ತಿಳಿಸ್ಲಿಲ್ಲ ಅವನು. ಆದ್ರೆ ಅವನು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಆ ದೇವ್ರು ಅವನನ್ನ ಚೆನ್ನಾಗಿಟ್ಟಿದ್ರೆ ಅಷ್ಟೇ ಸಾಕ್ರಿ, ಅಷ್ಟೇ ಸಾಕು. ಅಮ್ಮ ಅಮ್ಮ, ಈ ಸಂತೋಷಕ್ಕಾದ್ರೂ ಒಂದು ಹಾಡು ಹೇಳಮ್ಮ. ಹಾಡ? ಇಲ್ಲಪ್ಪ, ನನಗೆ ಹಾಡೋದಿಕ್ ಬರೋದಿಲ್ಲ. ನೀನ್ ಹಾಡು, ನಾನು ಕೇಳ್ತೀನಿ. ಎಲ್ಲರೂ ಒಟ್ಟಿಗೆ ಹಾಡೋಣ, ಆಯ್ತಮ್ಮ? ಆಯ್ತಪ್ಪ. ನಮ್ಮ ಮನೆಯಲ್ಲಿ ದಿನವೂ ಮೆರೆದು ಚೈತ್ರವೇ, ಬೆಳದಿಂಗಳ ಈ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮೆರೆದು ಚೈತ್ರವೇ,
ಬೆಳದಿಂಗಳಲ್ಲಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ಮೆರಗು ಚೈತ್ರವೇ ಬೆಳದಿಂಗಳಲ್ಲಿ ಕರಗಲು ಸಾಧ್ಯವೇ ಪರಮಾನ ವಿಧಿಯ ಯಜಮಾನ ಚಿಕ್ಕಪ್ಪ, ನಿಮಗೆ ಯಾವರಿಗೆ ಡ್ಯೂಟಿ ಆಗಿದೆ? ತಮ್ಮ ಸುದೀಪ್, ಈ ಸಂಭ್ರಮದಲ್ಲಿ ನಿನ್ನನ್ನು ಕೇಳುವುದನ್ನೇ ಮರೆತು ಬಿಟ್ಟಿದ್ದೆ. ಹಾ, ನಿನ್ನ ಡ್ಯೂಟಿ ಯಾವರಿಗೆ ಹಾಕಿದ್ದಾರೆ? ಅಣ್ಣ, ಇದೇ ನಗರದ ಪೊಲೀಸ್ ಸ್ಟೇಷನ್ಗೆ ಹಿಂದೆ ರಿಪೋರ್ಟ್ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಪಡಿಬೇಕಂತ ಓಡೋಡಿ ಬಂದೆ ಅಣ್ಣ. ಹಾ ತಮ್ಮ, ಎಲ್ಲದಕ್ಕೂ ಆ ದೇವರು ದೊಡ್ಡವನಿದ್ದಾನೆ. ನಿಮ್ಮ ಅತ್ತಿಗೆಯ ಋಣ ದೊಡ್ಡದು. ಹಾ ಸುದೀಪ್, ಕಡು ಬಡತನದಲ್ಲಿ ಬೆಳೆದರೂ ಹಿಡಿ ಅನ್ನವನ್ನು ಉಂಡು, ಕೇಳಿದ್ದನ್ನು ಕೊಡಲಾಗದೆ ನೀಡಿದ್ದನ್ನೇ ಉಂಡು ಪಡೆದುಕೊಂಡಿರುವ ಈ ನಿನ್ನ ಕೀರ್ತಿ ಈ ಮನೆಗೆ ಒಂದು ಸ್ಫೂರ್ತಿ. ಕಿರಿಯವನಾದರೂ ಹಿರಿದಾದ ಆಶೆಯನ್ನು ಹೊತ್ತು ಈ ಮನೆಯ ಕೀರ್ತಿಯ ಕಳಸವನ್ನು ಶಿಖರಕ್ಕೇರಿಸಿದ ಈ ನಿನ್ನ ಶ್ರೇಷ್ಠ ವ್ಯಕ್ತಿಯಾಗಿ ಪರಿಗಣಿಸಿ ಕಾನೂನು ಅಧಿಕಾರಿಯಾಗಿ ಗದ್ದುಗೆಯನ್ನೇರಿದ ಈ ನಿನ್ನ ಹುದ್ದೆಗೆ ನಿಷ್ಠೆಯಿಂದ ನಡೆದದ್ದೇ ಆದರೆ ಜಯ ಶತಸಿದ್ಧ. ಆಗಲೇ ನಿನ್ನ ಜೀವನ ಪಾವನವಾಗುವುದು. ಹೌದಪ್ಪ ಮೈದ, ನೀನು ಮಾಡ್ತಾ ಇರೋ ಪೊಲೀಸ್ ಕೆಲಸ ಅಂದಮೇಲೆ ನ್ಯಾಯ, ನೀತಿ, ಸತ್ಯ, ಧರ್ಮವನ್ನು ಎತ್ತಿ ಹಿಡಿದು
ಸಮಾಜದಲ್ಲಿ ನೀನೊಬ್ಬ ಪ್ರತಿಷ್ಠಿತ ವ್ಯಕ್ತಿ ಅಂತ ತೋರಿಸ್ಕೋಬೇಕು. ಅಂದಾಗ ಮಾತ್ರ ಈ ಸಂಪಂತ ಮನೆತನದ ಕೀರ್ತಿಯನ್ನು ಬೆಳಕಿದಂತಾಗುತ್ತೆ. ಅಂದಾಗ ಮಾತ್ರ ನೀನು ಹಿಡಿದ ಈ ಕೆಲಸಕ್ಕೂ ವೃತ್ತಿಗೂ ಒಂದು ಬೆಲೆ ಸಿಗುತ್ತಪ್ಪ. ಆಯ್ತು ಅತ್ತಿಗೆ, ಹೆತ್ತ ಮಾತಾಪಿತರ ಪ್ರೀತಿಯಂತೂ ಕಾಣಲಿಲ್ಲ. ತುತ್ತಿಟ್ಟು ಸಾಕಿಸಲಿಹಿದ ಹೆತ್ತವಳ ಪ್ರೀತಿಗಿಂತ ಹೆಚ್ಚಾಗಿರುವ ಈ ನನ್ನ ಪ್ರೀತಿಯ ಅತ್ತಿಗೆ ಹಾಗೂ ಬೆಟ್ಟದಷ್ಟು ಕಷ್ಟವಿದ್ದರೂ ಸಹಿತ ಬೇಸರ ಪಡದೆ ನನ್ನ ಓದಿಗಾಗಿ ಹಗಲಿರುಳು ಶ್ರಮಿಸಿದ ಸಹಕಾರ ಮೂರ್ತಿ ಅಂತಿರುವ ಈ ನನ್ನ ಪ್ರೀತಿಯ ಅಣ್ಣ, ನಿಮ್ಮಿಬ್ಬರ ಶ್ರಮದ ಫಲವನ್ನುಂಡ ಈ ದೇಹ ಎಂದೆಂದಿಗೂ ನಿಮಗೆ ಚಿರಋಣಿಯಾಗಿರುತ್ತದೆ. ಹೆತ್ತವರ ಆಣೆ ಮಾಡಿ ಹೇಳುತ್ತೇನೆ, ಹೆತ್ತವರ ಆಣೆ ಮಾಡಿ ಹೇಳುತ್ತೇನೆ, ಎಂತ ಕಷ್ಟದಲ್ಲೂ ಸಹಿತ ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ. ಇದೇ ನನ್ನ ಪ್ರತಿಜ್ಞೆ ಅತ್ತೆ, ಇದೇ ನನ್ನ ಪ್ರತಿಜ್ಞೆ. ಆಶೀರ್ವಾದ ಮಾಡಮ್ಮ. ನೋಡಪ್ಪ, ಆ ನಂಬಿಕೆ ನನಗಿದೆ. ನೀನು ಎಂದಿದ್ರು ನನ್ನ ಮಗನೇ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಡ್ರೈವರ್, ಏ ಡ್ರೈವರ್. ಹಾ ನೋಡಪ್ಪ ಡ್ರೈವರ್, ಕಾರಲ್ಲಿ ನನ್ನ ಲಗೇಜ್ ಇದೆ, ತೆಗೆದುಕೊಂಡು ಬರಪ್ಪ. ಆಯ್ತು ಸರ್. ಸುನೀತಾ, ಈ ಸಂತೋಷದ ಸಂಭ್ರಮದಲ್ಲಿ ಈಗಲಾದರೂ ಊಟದ ವ್ಯವಸ್ಥೆ ಮಾಡುತ್ತೀಯೋ? ಅಯ್ಯೋ, ಮಾತಿನಲ್ಲಿ ಮರ್ತೇ ಬಿಟ್ಟಿದ್ದೆ. ಸಿಹಿ ಅಡಿಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡೋಣ. ಹಾ ಅತ್ತಿಗೆ ನಿಲ್ಲಮ್ಮ. ತೆಗೆದುಕೊಳ್ಳಿರಿ ಸರ್. ಹಾ ಮಗು ಸಂತೋಷ, ಬೆಂಗಳೂರಿನಿಂದ ಬರುವಾಗ ನಿನಗೊಂದು ಜೊತೆ ಬಟ್ಟೆ ತೆಗೆದುಕೋಕಂತ. ಹಾ ಸಂತೋಷ್, ಬಾಯ್ ಕಡೆ ಮುಂದೆ. ಹಾ ಅಣ್ಣ, ನಿಮಗೂ ಕೂಡ ಬರುವಾಗ ಒಂದು ಜೊತೆ ಬಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದೇನೆ ಅಣ್ಣ, ತೆಗೆದುಕೊಳ್ಳಿ. ಹಾ ಅತ್ತಿಗೆಮ್ಮ, ನಿನಗೂ ಕೂಡ ಈ ನಿನ್ನ ಮೈದುನ ಒಂದು ಸೀರೆಯನ್ನು ತಂದು ಬಂದಿದ್ದೇನೆ ಅತ್ತಿಗೆ, ತೆಗೆದುಕೊಳ್ಳಮ್ಮ. ಇದೆಲ್ಲ ಯಾಕಂತ ತರೋದಕ್ಕೆ ಹೋಗಿದ್ದೆ, ಹಾಗೆ ಬಂದಿದ್ದು ನಡೀತಿತ್ತಲ್ಲ, ಇದನ್ನೆಲ್ಲ ಸುಮ್ಮನೆ ತೆಗೆದುಕೊಂಡು ಬಂದಿದ್ಯಾ. ಆದ್ರೂ ಕೂಡ ಈ ನಂದ ಗೋಕುಲಂತಿರುವ ಈ ಮನೆಯಲ್ಲಿ ಇನ್ನೂ ಒಂದು ಚಿಕ್ಕ ಕೊರತೆ ಇದೆ ರೀ. ಯಾವುದು? ಯಾವುದು ಅಂದ್ರೆ ಅದು ಈ ನನ್ನ ಮುದ್ದಾದ ಮೈದುನಿಗೆ ಅಪರೂಪ ಉಳ್ಳಂತ ಹೆಣ್ಣು ಸಿಕ್ಕಿಲ್ವಲ್ಲ, ಅದಕ್ಕೆ ತಂಗಿಯ ಕೊರತೆ ಇದೆ. ಆದಷ್ಟು ಬೇಗ ಆ ತಂಗಿಯ ಕೊರತೆನ ಯಾವಾಗ ನೀಗಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಾಳೆಯಿಂದಲೇ ನನ್ನ ತಮ್ಮನಿಗೆ ಹೆಣ್ಣು ಹುಡುಕುವ ಕಾರ್ಯ ಆರಂಭ. ಹಾ ಹಾ ಅಣ್ಣ, ನೀವು ಹೆಣ್ಣು ಹುಡುಕುವ ಅವಶ್ಯಕತೆ ಇಲ್ಲ ಅಣ್ಣ. ಹಾಗಾದರೆ ನೀನು? ಹೌದಣ್ಣ, ನಾನು ಕಾಲೇಜಿನಲ್ಲಿ ಓದುತ್ತಿರುವಾಗ ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ. ನಾನು ಮದುವೆ ಆದರೆ ಅವಳ ಜೊತೆ ಮದುವೆ ಆಗುತ್ತೇನೆ, ಇಲ್ಲವಾದ್ರೆ ಈ ಜನ್ಮದಲ್ಲಿ ನನಗೆ ಮದುವೆನೇ ಬೇಡಣ್ಣ. ಅಪ್ಪ, ನಮ್ಮ ಚಿಕ್ಕಪ್ಪನ ಆಯ್ಕೆ ಯಾವತ್ತೂ ಫೇಲ್ ಆಗುವುದಿಲ್ಲ, ಓಕೆ ಅಂತ ಹೇಳಿಯಪ್ಪ. ಆಯ್ತಪ್ಪ, ನೀನು ಮೆಚ್ಚಿದವಳ ಜೊತೆ ನಿನ್ನ ಮದುವೆ ಮಾಡಿಸುತ್ತೇನೆ, ಒಪ್ಪಿಗೆ? ಹಾ ಹಾ ಅಣ್ಣ, ನಾನು ಮೆಚ್ಚಿದ ಹುಡುಗಿಯ ಜೊತೆ ನನ್ನ ಮದುವೆ ಮಾಡ್ತೀನಂತ ನೀವು ನಿಮ್ಮ ಹೆತ್ತವರ ಆಣೆ ಮಾಡಿ ಹೇಳಬೇಕು. ಆಯ್ತಪ್ಪ, ನೀನು ಮೆಚ್ಚಿದವಳ ಜೊತೆ ನಿನ್ನ ಮದುವೆ ಮಾಡಿಸುತ್ತೇನೆ, ನನ್ನ ಹೆತ್ತವರ ಆಣೆ ಮಾಡಿ ಹೇಳುತ್ತೇನೆ, ಇದು ಸತ್ಯ. ಈಗಲಾದರೂ ಒಪ್ಪಿಗೆ? ಓಕೆ ಅಣ್ಣ, ಒಪ್ಪಿಗೆ ಅಣ್ಣ. ನಿಮ್ಮ ಅಣ್ಣ ಅಂತೂ ನೀನು ಪ್ರೀತಿ ಮಾಡಿದ ಹುಡುಗಿ ಜೊತೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ರು. ಈಗಾದ್ರೂ ಹೇಳು, ಅವಳು ಎಲ್ಲಿದ್ದಾಳೆ, ಯಾರು, ಅವಳ ಹೆಸರು ಏನಂತ ನಿನ್ನ ಅತ್ತಿಗೆ ಮುಂದಾದ್ರೂ ಹೇಳು. ಅತ್ತಿಗೆ, ನಾಳೆ ಹೇಗೋ ಮನೆ ಕರ್ಕೊಂಡ್ ಬರ್ತೀನಲ್ಲ, ಅಲ್ಲಿವರೆಗೂ ಸಸ್ಪೆನ್ಸ್ ಆಗಿರ್ಲಮ್ಮ, ಸಸ್ಪೆನ್ಸೇ ಇರ್ಲಮ್ಮ. ಅಪ್ಪ, ಥ್ರಿಲ್ ಕೊಡುವುದೇ ನಮ್ಮ ಚಿಕ್ಕಪ್ಪನ ಸ್ಪೆಷಾಲಿಟಿ. ಹಾ ಸುದೀಪ್, ಆಯ್ತು. ಈ ಸಂತೋಷದ ಸಂಭ್ರಮದಲ್ಲಿ ಎಲ್ಲರೂ ಕೂಡಿ ಸವಿಯೂಟ ಮಾಡೋಣ, ನಡೆಯಿರಿ.
ಶಶಿ ಬಾಳಲ್ಲ ಈ ಸಿಂಹದವರಿವನೋ ಈ ಹುಡುಗಿಯ ಹುಲಿವನೋ ಈ ಸಿಂಹದವರಿವನೋ ಹುಡುಗಿಯ ಹುಲಿವನೋ ಹವಿನ ಗೀಶ 2 ವರುಷ ನನ್ನ ರೋಷ 3 ವರುಷ ಹೇ ಜಗವೇ ಮಂದಿರ